ವೀಕ್ಷಕರೇ ನಮಸ್ಕಾರ. ಈ ದಿನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರುತಿ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ಕೆವಿಜಿ ಬ್ಯಾಂಕ್ನಲ್ಲಿ ಸಿಬ್ಬಂದಿಗಳ ಕೊರತೆ, ಬೆಳೆ ವಿಮೆ ತುಂಬಲು ಪರದಾಡುತ್ತಿರುವ ರೈತರು. ಕೆವಿಜಿ ಬ್ಯಾಂಕ್ನಲ್ಲಿ ಸಿಬ್ಬಂದಿಗಳ ಕೊರತೆ, ಬೆಳೆ ವಿಮೆ ತುಂಬಲು ಪರದಾಡುತ್ತಿರುವ ರೈತರು. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಕೆವಿಜಿ ಬ್ಯಾಂಕ್ನಲ್ಲಿ ಸಿಬ್ಬಂದಿಗಳ ಕೊರತೆಯಿಂದ ರೈತರು ಬೆಳೆ ವಿಮೆ ತುಂಬಲು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ರೈತರು ಬೆಳೆ ವಿಮೆ ತುಂಬಲು ಇದೇ ಜುಲೈ ತಿಂಗಳು ಕೊನೆಯ ದಿನವಾಗಿದ್ದರಿಂದ ರೈತರು ತಮ್ಮ ಬೆಳೆ ವಿಮೆ ತುಂಬಲು ಮುಂದಾಗಿ ಮುಗಿಬಿದ್ದಿದ್ದಾರೆ. ಬ್ಯಾಂಕ್ನಲ್ಲಿ ಸಿಬ್ಬಂದಿಗಳ ಕೊರತೆ ಇರುವ ಕಾರಣ ಬ್ಯಾಂಕ್ ಮ್ಯಾನೇಜರ್ ಕಿರಣ್ ಹುಡೇದ್ ಅವರೇ ರೈತರ ಬೆಳೆ ವಿಮೆ ತುಂಬಿಸಿಕೊಳ್ಳಲು ಮುಂದಾಗಿದ್ದಾರೆ. ಸರ್ಕಾರ ರೈತರ ಬೆಳೆ ವಿಮೆ ತುಂಬಲು ಕಾಲಾವಕಾಶವನ್ನು ಮುಂದೂಡಬೇಕು ಹಾಗೂ ಸಿಬ್ಬಂದಿಗಳ ಕೊರತೆ ಇರುವ ಬ್ಯಾಂಕ್ಗಳನ್ನು ಹೆಚ್ಚು ಸಿಬ್ಬಂದಿ ನೇಮಕ ಮಾಡಿಕೊಡಲು ಮುಂದಾಗಬೇಕು ಎಂದು ರಾಜ್ಯ ರೈತೋದಯ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾದ ಬಿಟಿ ಚಂದ್ರಶೇಖರ್ ಮತ್ತು ರೈತ ಮುಖಂಡರು ಆಗ್ರಹಿಸಿದ್ದಾರೆ. ವೀರಣ್ಣ ಹಡಪದ್, NKS TV4, ಲಕ್ಷ್ಮೇಶ್ವರ. ನಮಸ್ಕಾರ. ಎಲ್ಲ ರಾಜ್ಯದ ರೈತ ಬಾಂಧವರೇ, ನೀವೆಲ್ಲ ಬೆಳೆ ವಿಮೆಯನ್ನು ಕಟ್ಟಿ ಪರಿಹಾರವನ್ನು ತೆಗೆದುಕೊಳ್ಳಿ. ಈಗ ಆಲ್ರೆಡಿ ಕರ್ನಾಟಕ ಗ್ರಾಮೀಣ ಬ್ಯಾಂಕಲ್ಲಿ ಸಿಬ್ಬಂದಿಗಳ ಕೊರತೆಯಿಂದ ಎಲ್ಲ ಬೆಳೆ ವಿಮೆ ಕಟ್ಟಕ್ಕೆ ಬಂದಂಥ ರೈತರಿಗೆ ಕಟ್ಟಿಸ್ಕೊಳ್ಳಲು ಅಧಿಕಾರಿಗಳು ಕಡಿಮೆ ಇದ್ದಾರೆ. ಮಾನ್ಯ ಕರ್ನಾಟಕ ಸರ್ಕಾರದವರು ಬೆಳೆ ವಿಮೆ ಕಟ್ಟಿ ಅಂತ ಹೇಳ್ತಾ ಇದ್ದೀರಿ, ಅಲ್ಲಿ ಸಿಬ್ಬಂದಿಗಳೇ ಕಡಿಮೆ ಇದ್ದಾರೆ, ಕೊರತೆ ಇದೆ. ದಯಮಾಡಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ಗಳಲ್ಲಿ ಎಲ್ಲರೂ ಕೂಡ ಬೆಳೆ ವಿಮೆ ಕಟ್ಟಿಸಿಕೊಳ್ಳಲು ಸಿಬ್ಬಂದಿಗಳನ್ನು ನೇಮಕ ಮಾಡಿ. ಜೊತೆಗೆ ನಮ್ಮ ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ಶಿರಟ್ಟಿ ಕ್ಷೇತ್ರದ ಎಲ್ಲ ರೈತ ಬಂಧವರು ಈಗ ಬೆಳೆ ವಿಮೆ ಕಟ್ಟಲಿಕ್ಕೆ ಹೋಗ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕಿನಲ್ಲಿ ಬೆಳೆ ವಿಮೆ ಕಟ್ಟಕ್ಕೆ ಬಂದಂಥ ರೈತರಿಗೆ ಕಟ್ಟಿಸ್ಕೊಳ್ಳೋಕೆ ಸಿಬ್ಬಂದಿಯ ಕೊರತೆ ಇದೆ. ದಯಮಾಡಿ ಎಲ್ಲರೂ ಕೂಡ ಇಡೀ ರಾಜ್ಯದಲ್ಲೂ ಕೂಡ ಇದೇ ಸಮಸ್ಯೆ ಇದೆ. ಎಲ್ಲರೂ ಕೂಡ ರೈತರು ದಯಮಾಡಿ ಎಲ್ಲರೂ ಕೂಡ ಬೆಳೆ ವಿಮೆಯನ್ನು ಕಟ್ಟಿ ಎಲ್ಲರೂ ಕೂಡ ಪರಿಹಾರವನ್ನು ತೆಗೆದುಕೊಳ್ಳಿ. ಕಟ್ಟಿ ಪರಿಹಾರವನ್ನು ತೆಗೆದುಕೊಂಡ್ರೆ ಇವತ್ತು ಪರಿಹಾರ ನೀವು ಕಟ್ಟಿದರೆ ನಾಳೆ ನಿಮಗೆ ಪರಿಹಾರ ಸಿಗುತ್ತೆ. ಪರಿಹಾರ ಕಟ್ಟಲು ಯಾವುದೇ ಕಾರಣಕ್ಕೂ ಎಲ್ಲ ಬ್ಯಾಂಕ್ಗಳಲ್ಲಿ ಈಗೇನು ಪರಿಹಾರ ಯಾವ್ಯಾವ ಬ್ಯಾಂಕಲ್ಲಿ ಕಟ್ಟಬೇಕು ಅಂತ ಬ್ಯಾಂಕ್ಗಳಲ್ಲೆಲ್ಲ ದಯಮಾಡಿ ಎಲ್ಲರೂ ಕೂಡ ಬೆಳೆ ವಿಮೆಯನ್ನು ಕಟ್ಟಿಸ್ಕೊಳ್ಳಿ. ಸಾಲ ಇದೆ ಅಂತೇಳಿ ಕಟ್ಟಿಸ್ಕೊಳ್ತಿಲ್ಲ ಕೆಲವೊಂದು ಬ್ಯಾಂಕು, ಇದೆಲ್ಲ ಮಾಡಿದರೆ ತಪ್ಪಾಗುತ್ತೆ. ದಯಮಾಡಿ ಎಲ್ಲರ ಕೈಲೂ ಕೂಡ ನೀವು ಬೆಳೆ ವಿಮೆಯನ್ನು ಕಟ್ಟಿಸ್ಕೋಬೇಕು ಅಂತೇಳಿ ಈ ಮೂಲಕ ನಾನು ಆಗ್ರಹಿಸ್ತಾ, ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಬಿಟಿ ಚಂದ್ರಶೇಖರ್ ನನ್ನ ಹೆಸರು. ದಯಮಾಡಿ ಕರ್ನಾಟಕ ಸರ್ಕಾರ ಆದಷ್ಟು ಬೇಗ ಬೆಳೆ ಪರಿಹಾರವನ್ನು ಕೊಡಲಿ. ಬರಕಾಲ ಬಂದು ಜನಗಳ ಗೋವುಗಳಿಗೆ ನೀರಿಲ್ಲುವಂಥ ಕೆಲವು ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕಕ್ಕೆ ಮಳೆನೇ ಇಲ್ದಲೆ ನೊಂದು ಬೆಂದಂಥ ರೈತರಿಗೆ ಕಣ್ಣೀರು ಒರೆಸಲಿ ಸರ್ಕಾರ ಅಂತೇಳಿ ನಾನು ಈ ಮೂಲಕ ಹೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಎಲ್ಲ ರಾಜ್ಯದ ರೈತ ಬಾಂಧವರೇ, ನೀವೆಲ್ಲ ಬೆಳೆ ವಿಮೆಯನ್ನು ಕಟ್ಟಿ ಪರಿಹಾರವನ್ನು ತೆಗೆದುಕೊಳ್ಳಿ. ಈಗ ಆಲ್ರೆಡಿ ಕರ್ನಾಟಕ ಗ್ರಾಮೀಣ ಬ್ಯಾಂಕಲ್ಲಿ ಸಿಬ್ಬಂದಿಗಳ ಕೊರತೆಯಿಂದ ಎಲ್ಲ ಬೆಳೆ ವಿಮೆ ಕಟ್ಟಕ್ಕೆ ಬಂದಂಥ ರೈತರಿಗೆ ಕಟ್ಟಿಸ್ಕೊಳ್ಳಲು ಅಧಿಕಾರಿಗಳು ಕಡಿಮೆ ಇದ್ದಾರೆ. ಮಾನ್ಯ ಕರ್ನಾಟಕ ಸರ್ಕಾರದವರು ಬೆಳೆ ವಿಮೆ ಕಟ್ಟಿ ಅಂತ ಹೇಳ್ತಾ ಇದ್ದೀರಿ, ಅಲ್ಲಿ ಸಿಬ್ಬಂದಿಗಳೇ ಕಡಿಮೆ ಇದ್ದಾರೆ, ಕೊರತೆ ಇದೆ. ದಯಮಾಡಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ಗಳಲ್ಲಿ ಎಲ್ಲರೂ ಕೂಡ ಬೆಳೆ ವಿಮೆ ಕಟ್ಟಿಸಿಕೊಳ್ಳಲು ಸಿಬ್ಬಂದಿಗಳನ್ನು ನೇಮಕ ಮಾಡಿ. ಜೊತೆಗೆ ನಮ್ಮ ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ಶಿರಟ್ಟಿ ಕ್ಷೇತ್ರದ ಎಲ್ಲ ರೈತ ಬಂಧವರು ಈಗ ಬೆಳೆ ವಿಮೆ ಕಟ್ಟಲಿಕ್ಕೆ ಹೋಗ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕಿನಲ್ಲಿ ಬೆಳೆ ವಿಮೆ ಕಟ್ಟಕ್ಕೆ ಬಂದಂಥ ರೈತರಿಗೆ ಕಟ್ಟಿಸ್ಕೊಳ್ಳೋಕೆ ಸಿಬ್ಬಂದಿಯ ಕೊರತೆ ಇದೆ. ದಯಮಾಡಿ ಎಲ್ಲರೂ ಕೂಡ ಇಡೀ ರಾಜ್ಯದಲ್ಲೂ ಕೂಡ ಇದೇ ಸಮಸ್ಯೆ ಇದೆ. ಎಲ್ಲರೂ ಕೂಡ ರೈತರು ದಯಮಾಡಿ ಎಲ್ಲರೂ ಕೂಡ ಬೆಳೆ ವಿಮೆಯನ್ನು ಕಟ್ಟಿ ಎಲ್ಲರೂ ಕೂಡ ಪರಿಹಾರವನ್ನು ತೆಗೆದುಕೊಳ್ಳಿ. ಕಟ್ಟಿ ಪರಿಹಾರವನ್ನು ತೆಗೆದುಕೊಂಡ್ರೆ ಇವತ್ತು ಪರಿಹಾರ ನೀವು ಕಟ್ಟಿದರೆ ನಾಳೆ ನಿಮಗೆ ಪರಿಹಾರ ಸಿಗುತ್ತೆ. ಪರಿಹಾರ ಕಟ್ಟಲು ಯಾವುದೇ ಕಾರಣಕ್ಕೂ ಎಲ್ಲ ಬ್ಯಾಂಕ್ ವಿರೂಪಾಕ್ಷ ಅಂತ ಹೇಳ್ರಿ, ನಾವು ಇಲ್ಲೇ ಲಕ್ಷ್ಮೇಶ್ವರ ಈ ತಾಲೂಕಿಗೆ ಹಳೆ ಬ್ಯಾಂಕ್ ಇದೆ. ಈ ಹಳೆ ಬ್ಯಾಂಕ್ ಆಗಿದ್ರಿಂದ ಇಲ್ಲಿ ಜನರು ಭಾಳ ಅದಾರೆ, ಅಕೌಂಟ್ ಭಾಳ ಅದಾವ. ಆಮೇಲೆ ಕೆಲಸಗಾರ ಭಾಳ ಮಂದಿ ಅದಾರ. ಇಲ್ಲಿ ಸಿಬ್ಬಂದಿ ಕೊರತೆ ಭಾಳ ಐತ್ರಿ. ಹಿಂಗಾಗಿ ಯಾರು ಇಲ್ಲ. ಮೂರ್ ಮಂದಿ ಒಮ್ಮಕ್ಳು ಟ್ರಾನ್ಸ್ಫರ್ ಆದ್ರೆ ಹಿಂಗಾಗಿ ಇಲ್ಲಿ ಟ್ರಾನ್ಸ್ಫರ್ ಇಲ್ಲ, ನೆಫ್ಟ್ ಇಲ್ಲ, ಪಾಸ್ಬುಕ್ ಎಂಟ್ರಿ ಇಲ್ಲ. ಪಾಸ್ಬುಕ್ ಎಂಟ್ರಿ ಮಾಡಕ ಇದನ್ನೇ ಮಷಿನ್ ವಾರಕ್ಕೆ 2 ಸಲ ಕೆಡ್ತೈತ್ರಿ ಮಷಿನ್. ಆಮೇಲೆ ಇಲ್ಲಿ ಸಿಬ್ಬಂದಿನ ಇಲ್ರಿ, ಫಸ್ಟ್ ಆಫ್ ಆಲ್ ಸಿಬ್ಬಂದಿ ಇಲ್ಲ. ಆಮೇಲೆ ಬೆಳೆ ವಿಮೆ ತುಂಬಾಕ್ರಿ ವಿಸ್ತರಣೆ ಮಾಡ್ಬೇಕ್ರಿ. ಬೆಳೆ ಜನ ಭಾಳ ಆಗ್ಯಾರಿ, ತುಂಬಾ ಗದ್ಲಾಗೈತಿ. ಮ್ಯಾನೇಜರ್ ಒಬ್ಬರ ಕೆಲಸ ಮಾಡಕತ್ತಾರ, ಬೇರೆದವ್ರು ಯಾರು ಸಿಬ್ಬಂದಿನೇ ಇಲ್ಲ. ಈ ಸಿಬ್ಬಂದಿ ಸಲುವಾಗಿ ಭಾಳ ಸಮಸ್ಯೆ ಆಗೈತ್ರಿ. ಎಲ್ಲ ಖಾತೆದಾರಗೂ ಸಮಸ್ಯೆ ಆಗೈತಿ ಇಲ್ಲಿ.
ಅವಧಿ ವಿಸ್ತರಣೆ ಮಾಡಬೇಕು. ಅವಧಿ ವಿಸ್ತರಣೆ ಮಾಡ್ಬೇಕ್ರಿ. ಇದು ಬೆಳೆ ವಿಮಾದ ಅವಧಿ ವಿಸ್ತರಣೆ ಮಾಡ್ಬೇಕು. ಆಮೇಲೆ ಸಿಬ್ಬಂದಿ ಕೊರತೆ ಭಾಳ ಐತ್ರಿ. ಸಿಬ್ಬಂದಿ ಕೊರತೆಯಿಂದ ಸಮಸ್ಯೆಯಿಂದ ಎಲ್ಲಾನು ಸಮಸ್ಯೆ ಆಗೈತೆ. ಎಲ್ಲವೂ ಟೈಮಿಂಗ್ ಹೊಂಟಾವ. ಟೈಮಿಂಗ್ ಇಲ್ರಿ. ಆಮೇಲೆ ಇದಕ್ಕೆ ಇಲ್ಲ, ಸರ್ವರ್ ಒಂದು ಎರರ್ ಐತಿ, ಅದು ಒಂದು ಸಮಸ್ಯೆ. ಸಿಬ್ಬಂದಿ ಎರರ್ ಭಾಳ ಐತ್ರಿ. ನವದೆಹಲಿ 150 ಪೇಪರ್ ಲೀಕ್ ಆರೋಪ ತನಿಖೆಗೆ ಸರ್ಕಾರ ಸಿದ್ಧ. ಸತ್ಯ ದೇಶದ ಮುಂದಿರುತ್ತೇವೆ ಕೇಂದ್ರ ಸಚಿವ. 150 ಪೇಪರ್ ಲೀಕ್ ಆರೋಪ ತನಿಖೆಗೆ ಸರ್ಕಾರ ಸಿದ್ಧ. ಸತ್ಯ ದೇಶದ ಮುಂದಿರುತ್ತೇವೆ ಕೇಂದ್ರ ಸಚಿವ ಜೆಪಿ ನಡ್ಡಾ. ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸಂಸತ್ತಿನಲ್ಲಿ ಪ್ರಸ್ತಾಪಿಸಿರುವ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳ ಕುರಿತು ಕೇಂದ್ರ ಸರ್ಕಾರವು ಸಮಗ್ರ ತನಿಖೆ ನಡೆಸಿ ನೈಜ ಸತ್ಯಾಂಶವನ್ನು ಸಾರ್ವಜನಿಕರ ಮುಂದಿಡಲಿದೆ ಎಂದು ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಸ್ಪಷ್ಟಪಡಿಸಿದ್ದಾರೆ. ಪ್ರಸ್ತುತ ಎದುರಾಗಿರುವ ಪರೀಕ್ಷಾ ಅಕ್ರಮಗಳ ಗಂಭೀರ ವಿಚಾರದಲ್ಲಿ ಯಾರೂ ರಾಜಕೀಯ ಲಾಭವನ್ನು ಪಡೆದುಕೊಳ್ಳಲು ಯತ್ನಿಸಬಾರದು ಎಂದಿರುವ ಅವರು ಈ ವಿಷಯದಲ್ಲಿ ಆಳವಾದ ಚರ್ಚೆಯ ಅಗತ್ಯವಿದೆ ಎಂದು ತಿಳಿಸಿದ್ದಾರೆ. ಸಂಸತ್ತಿನಲ್ಲಿ ವಿಷಯ ಮಂಡನೆ ಮಾಡುವ ವೇಳೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯವರು ದೇಶದಲ್ಲಿ ಸುಮಾರು 150 ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಎಂದು ಪ್ರಸ್ತುತಪಡಿಸಿದರು. ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಸಚಿವ ಜೆಪಿ ನಡ್ಡಾ ರಾಹುಲ್ ಗಾಂಧಿ ಎತ್ತಿರುವ ವಿಷಯವು ತನಿಖೆಯಾಗಬೇಕಾದ ಸಂಗತಿಯಾಗಿದೆ ಎಂದಿದ್ದಾರೆ. ಒಂದು ಜವಾಬ್ದಾರಿಯುತ ಸರ್ಕಾರವಾಗಿ ಕೇಂದ್ರ ಸರ್ಕಾರವು ಈ ಎಲ್ಲಾ ಪ್ರಕರಣಗಳ ಬಗ್ಗೆ ನಿಸ್ಸಂದೇಹವಾಗಿ ಸಮಗ್ರ ತನಿಖೆ ನಡೆಸಲಿದ್ದು ಪಾರದರ್ಶಕ ಸತ್ಯವನ್ನ ಇಡೀ ದೇಶದ ಸಾರ್ವಜನಿಕರ ಮುಂದೆ ಅನಾವರಣಗೊಳಿಸಲಿದೆ ಎಂದು ಭರವಸೆಯನ್ನ ನೀಡಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯ ವಿಚಾರವಾಗಿ ಧ್ವನಿ ಎತ್ತಿರುವ ವಿದ್ಯಾರ್ಥಿಗಳ ಬೇಡಿಕೆ ಹಾಗೂ ಅವರು ಎತ್ತಿರುವ ಪ್ರತಿಯೊಂದು ವಿಷಯವೂ ಅತ್ಯಂತ ಪ್ರಮುಖವಾಗಿದ್ದು ನಡ್ಡಾ ಒಪ್ಪಿಕೊಂಡಿದ್ದಾರೆ. ಆದರೆ ಈ ಶೈಕ್ಷಣಿಕ ಬಿಕ್ಕಟ್ಟನ್ನು ರಾಜಕೀಯಗೊಳಿಸುವುದು ಹಾಗೂ ವಿದ್ಯಾರ್ಥಿಗಳ ಹಿತಾಸಕ್ತಿಯಿಂದ ರಾಜಕೀಯ ಲಾಭ ಕಂಡುಕೊಳ್ಳಲು ಯತ್ನಿಸುವುದು ಸೂಕ್ತವಲ್ಲ ಎಂದು ಅವರು ಮನವಿ ಮಾಡಿದ್ದಾರೆ. ಇದು ದೇಶದ ಯುವ ಜನತೆಯ ಭವಿಷ್ಯಕ್ಕೆ ಸಂಬಂಧಿಸಿದ ತೀವ್ರ ಸ್ವರೂಪದ ಗಂಭೀರ ಸಮಸ್ಯೆಯಾಗಿದ್ದು ಇದನ್ನು ಸಂಸತ್ತಿನಲ್ಲಿ ಮತ್ತು ಹೊರಗೆ ಆಳವಾದ ಹಾಗೂ ವಿಸ್ತೃತವಾದ ಚರ್ಚೆಯ ಮೂಲಕ ಪರಿಹರಿಸಬೇಕಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಪಾನ್ ಸ್ಟಾಲ್ನಲ್ಲಿ ಗಾಂಜಾ ಮಾರಾಟ 658.83 ಗ್ರಾಂ ಗಾಂಜಾ ಸಹಿತ ಆರೋಪಿ ಸೆರೆ. ಪಾನ್ ಸ್ಟಾಲ್ನಲ್ಲಿ ಗಾಂಜಾ ಮಾರಾಟ 625.83 ಗ್ರಾಂ ಗಾಂಜಾ ಸಹಿತ ಆರೋಪಿ ಸೆರೆ. ನಿಷೇಧಿತ ಮಾದಕ ವಸ್ತುವಾದ ಗಾಂಜಾವನ್ನ ಅಕ್ರಮವಾಗಿ ಮಾರಾಟ ಮಾಡ್ತಾ ಇದ್ದ ಬಗ್ಗೆ ಬಂದ ಮಾಹಿತಿಯಂತೆ ಅನಿಲ್ ಪಾನ್ ಸ್ಟಾಲ್ ಹೆಸರಿನ ಅಂಗಡಿಗೆ ದಾಳಿ ನಡೆಸಿ 625.83 ಗ್ರಾಂ ಗಾಂಜಾ ಸಹಿತ ಆರೋಪಿ ಅನಿಲ್ ಎಂಬಾತನನ್ನ ಕಾಪು ತಾಲೂಕಿನ ಬಡ ಗ್ರಾಮದ ಎರ್ಮಾಳುವಿನಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ಕಾರ್ಕಳ ಉಪವಿಭಾಗದ ಪೊಲೀಸ್ ಉಪಾಧೀಕ್ಷಕ ಎಸ್ ವಿಜಯ್ ಪ್ರಸಾದ್, ಕಾಪು ವೃತ್ತ ನಿರೀಕ್ಷಕ ಅಜ್ಮತ್ ಅಲಿ ಮಾರ್ಗದರ್ಶನದಂತೆ ಪಡುಬಿದ್ರೆ ಪೊಲೀಸ್ ಠಾಣಾ ಪಿಎಸ್ಐ ಸಕ್ತಿವೇಲು ಮತ್ತು ಅನಿಲ್ ಕುಮಾರ್ ಟಿ ನಾಯಕ್ ನೇತೃತ್ವದಲ್ಲಿ ಎಎಸ್ಐ ಗಿರೀಶ್, ಯುವ ಸಿಬ್ಬಂದಿಗಳಾದ ಕೃಷ್ಣ ಪ್ರಸಾದ್, ಮಿಥುನ್, ಸಂದೇಶ್, ಭಂಡಾರಿ, ರಾಘವೇಂದ್ರ ಮೊದಲಾದವರು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ರು. ಉಡುಪಿ ಜಿಲ್ಲಾ ಸೋಕೋ ಅಧಿಕಾರಿಗಳು ಈ ಸಂದರ್ಭ ಮಾದಕ ವಸ್ತುವನ್ನು ಪರೀಕ್ಷಿಸಿ ತನಿಖಾಧಿಕಾರಿಗಳಿಗೆ ಸಹಕರಿಸಿದ್ರು. ಆರೋಪಿ ಅನಿಲ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು ನ್ಯಾಯಾಲಯವು ನ್ಯಾಯಾಂಗ ಬಂಧನ ವಿಧಿಸಿದೆ. ಚಾಮರಾಜನಗರ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಟನೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಟನೆ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯಿಂದ ಡಿಜಿ ಸಾಗರ್ ಬಣದ ಜಿಲ್ಲಾ ಸಮಿತಿ ವತಿಯಿಂದ ನಗರದ ಜಿಲ್ಲಾಡಳಿತ ಭವನ ಮುಂಭಾಗದಲ್ಲಿ ಪ್ರತಿಭಟನೆ. ವಿದ್ಯಾರ್ಥಿಗಳ ಮೇಲಿನ ಹಲ್ಲೆಗೆ ಸಿಎಂ ಶಿವಣ್ಣ ತೀವ್ರ ಖಂಡನೆ. ನೀಟ್ ಪರೀಕ್ಷೆ ಅಕ್ರಮ ಹಾಗೂ ವಿದ್ಯಾರ್ಥಿಗಳ ಆತ್ಮಹತ್ಯೆ ಪ್ರಕರಣಗಳು ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನೈತಿಕ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಡಿಜಿ ಸಾಗರ್ ಬಣದ ಜಿಲ್ಲಾ ಸಮಿತಿ ವತಿಯಿಂದ ನಗರದ ಜಿಲ್ಲಾಡಳಿತ ಭವನದ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಡಿಜಿ ಸಾಗರ್ ಬಣದ ಜಿಲ್ಲಾ ಸಮಿತಿ ಜಿಲ್ಲಾ ಸಂಚಾಲಕ ಸಿಎಂ ಶಿವಣ್ಣ ಅವರ ನೇತೃತ್ವದಲ್ಲಿ ಸಮಾವೇಶಗೊಂಡ ಪ್ರತಿಭಟನಾ ನಿರತರು ಕೇಂದ್ರ ಸರ್ಕಾರ, ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲಾಧಿಕಾರಿಗಳ ಮುಖಾಂತರ ಪ್ರಧಾನಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಪ್ರತಿಭಟನೆ ನೇತೃತ್ವ ವಹಿಸಿದ್ದ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಡಿಜಿ ಸಾಗರ್ ಬಣದ ಜಿಲ್ಲಾ ಸಮಿತಿ ಜಿಲ್ಲಾ ಸಂಚಾಲಕ ಸಿಎಂ ಶಿವಣ್ಣ ಮಾತನಾಡಿ, ನೀಟ್ ಪರೀಕ್ಷೆ ಅಕ್ರಮ ವಿರೋಧಿಸಿ ಹಾಗೂ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಒತ್ತಾಯಿಸಿ ದೆಹಲಿಯ ಜಂತರ್ ಮಂತರ್ನಲ್ಲಿ ನೀಟ್ ಪರೀಕ್ಷೆ ಪರಿಸರ ಹಾಗೂ ಶಿಕ್ಷಣ ತಜ್ಞ ಸೋನಂ ವಾಂಗ್ಚುಕ್ ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ದರೂ ಕೇಂದ್ರ ಸರ್ಕಾರ ಸ್ಪಂದಿಸದಿರುವುದು ಖಂಡನೀಯ. ಕೇಂದ್ರ ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಇದ್ದರೆ ಸೋನಂ ವಾಂಗ್ಚುಕ್ ಅವರ ಜೀವ ರಕ್ಷಣೆ ಮಧ್ಯೆ ಪ್ರವೇಶಿಸಬೇಕು. ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಬೇಡಿಕೆಯನ್ನು ಈಡೇರಿಸುವ ಸಂಬಂಧ ಮಾತುಕತೆ ನಡೆಸಬೇಕು ಎಂದು ಒತ್ತಾಯಿಸಿದರು. ನೀಟ್ ಪರೀಕ್ಷಾ ಪತ್ರಿಕೆ ಸೋರಿಕೆಯಿಂದಾಗಿ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳ ವಿದ್ಯಾರ್ಥಿಗಳ ಹಲವು ವರ್ಷಗಳ ಶ್ರಮ ಮಣ್ಣು ಪಾಲಾಗಿದೆ.
ಮನನೊಂದು ಹಲವು ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಪರೀಕ್ಷಾ ಅಕ್ರಮ ಹಾಗೂ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಡಳಿತಾತ್ಮಕ ವೈಫಲ್ಯಗಳಿಗೆ ಹೊಣೆಗಾರಿಕೆ ಇಲ್ಲದಂತಾಗಿದೆ. ಕೇಂದ್ರ ಸರ್ಕಾರ ಲಕ್ಷಾಂತರ ವಿದ್ಯಾರ್ಥಿಗಳ ಜೀವನದಲ್ಲಿ ಚೆಲ್ಲಾಟವಾಡುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಮೇಲೆ ಪೊಲೀಸರ ಹಲ್ಲೆ ಮಾಡಿರುವುದು ತೀವ್ರ ಖಂಡನೀಯ. ಜಂತರ್ ಮಂತರ್ನಲ್ಲಿ ನಡೆಯುತ್ತಿರುವ ನೀಟ್ ವಿದ್ಯಾರ್ಥಿಗಳ ಹೋರಾಟಕ್ಕೆ ಬೆಂಬಲಿಸಿ ರಾಜ್ಯಾದ್ಯಂತ ನಮ್ಮ ಸಂಘಟನೆ ಪ್ರತಿಭಟನೆ ನಡೆಸುತ್ತಿದ್ದು, ಜಿಲ್ಲೆಯಲ್ಲೂ ಕೂಡ ಪ್ರತಿಭಟನೆ ಮಾಡಲಾಗಿದೆ ಎಂದರು. ಎಲ್ಲ ಪರೀಕ್ಷಾ ಅಕ್ರಮಗಳ ಬಗ್ಗೆ ನಿಷ್ಪಕ್ಷಪಾತವಾದ ನ್ಯಾಯಾಂಗ ತನಿಖೆಗೆ ಆದೇಶಿಸಬೇಕು. ವಿದ್ಯಾರ್ಥಿಗಳ ಭವಿಷ್ಯ ಹಾಗೂ ಪರೀಕ್ಷಾ ಅಕ್ರಮಗಳ ಹೊಣೆಗಾರಿಕೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು. ಅಮಾಯಕ ವಿದ್ಯಾರ್ಥಿಗಳ ಸಾವಿಗೆ ನ್ಯಾಯ ದೊರಕಿಸಿಕೊಡಬೇಕು. ಮೃತ ವಿದ್ಯಾರ್ಥಿಗಳ ಕುಟುಂಬಕ್ಕೆ ಸೂಕ್ತ ಪರಿಹಾರ ಘೋಷಿಸಬೇಕು. ಮುಕ್ತ, ನ್ಯಾಯಸಮ್ಮತ ಹಾಗೂ ಪಾರದರ್ಶಕವಾಗಿ ಪರೀಕ್ಷೆಗಳನ್ನು ನಡೆಸಲು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಸಂಘಟನಾ ಸಂಚಾಲಕ ರಂಗಸ್ವಾಮಿ, ಖಜಾಂಚಿ ರವಿಕುಮಾರ್ ಗುಂಟಾಪುರ, ಯಳಂದೂರು ತಾಲೂಕು ಸಂಚಾಲಕ ಮಲ್ಲಿಕಾರ್ಜುನ್, ಆಟೋ ಉಮೇಶ್, ಬಸಮ್ಮ, ಪುಟ್ಟಬಸಮ್ಮ, ಲಕ್ಷ್ಮಮ್ಮ, ನಂಜಮ್ಮ, ಚನ್ನಸ್ವಾಮಿ, ಶೇಖರ್, ಸಿದ್ದಪ್ಪ ಇತರರು ಭಾಗವಹಿಸಿದ್ದರು. ಏನು ನಮ್ಮ ಮಾಧ್ಯಮ ಮಿತ್ರರಲ್ಲಿ ನಾವು ಮನವಿ ಮಾಡ್ಕೊಳ್ತಿರೋದು ಏನಂತಂದರೆ, ಈ ದಿನ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ DG ಸಾಗರ್ ಅವರ ಬಣದ ವತಿಯಿಂದ ರಾಜ್ಯಾದ್ಯಂತ ಏಕಕಾಲದಲ್ಲಿ ಏನು ಜಂತರ್ ಮಂತರ್ನಲ್ಲಿ ನಡೆಯುತ್ತಿರುವ ನೀಟ್ ವಿದ್ಯಾರ್ಥಿಗಳ ಅನ್ಯಾಯವನ್ನು ಖಂಡಿಸಿ ಏನು ಹೋರಾಟ ಮಾಡ್ತಾ ಇದ್ದಾರೆ, ಅಲ್ಲಿ ಆ ವಿದ್ಯಾರ್ಥಿಗಳ ಬೆಂಬಲವನ್ನು ಸೂಚಿಸಿ ಮತ್ತು ಕೇಂದ್ರ ಗೃಹ ಮಂತ್ರಿಗಳು ಇದರ ಹೊಣೆಯನ್ನೇ ಹೊತ್ತು ರಾಜೀನಾಮೆ ಕೊಡಬೇಕು. ಮತ್ತು ಕೇಂದ್ರ ಶಿಕ್ಷಣ ಮಂತ್ರಿಗಳು ಇದರ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ನಾವು ಎಲ್ಲ ನಮ್ಮ ದಲಿತ ಸಂಘ ಸಮಿತಿಯಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ಹಾಗೆ ವಿದ್ಯಾರ್ಥಿಗಳ ಮೇಲೆ ನಡೆದಿರ್ತಕ್ಕಂಥ ಹಲ್ಲೆನ ತನಿಖೆಗೆ ಏನು ನಮ್ಮ ಒಂದು ವಿದ್ಯಾರ್ಥಿಗಳ ಮೇಲೆ ನಡೆದಿರೋಂಥ ಹಲ್ಲೆ ಏನಾಗಿದೆ ಅದನ್ನು ಕೇಂದ್ರ ಸರ್ಕಾರ ನೈತಿಕ ಹೊಣೆ ಹೊತ್ತು ನಮ್ಮ ಪ್ರಧಾನಮಂತ್ರಿಗಳು ಮತ್ತು ಶಿಕ್ಷಣ ಮಂತ್ರಿಗಳು, ಗೃಹ ಮಂತ್ರಿಗಳು ರಾಜೀನಾಮೆ ಕೊಟ್ಟು ಸೂಕ್ತವಾದ ಒಂದು ಇದನ್ನು ತನಿಖೆ ಮಾಡಿಸ್ಬೇಕು ಅಂತ ನಾವು ಮನವಿಯನ್ನು ಮಾಡ್ಕೊತಾ ಈ ಒಂದು ಹೋರಾಟವನ್ನು ಏನು ಜಂತರ್ ಮಂತರ್ನ ನೀಟ್ ವಿದ್ಯಾರ್ಥಿಗಳು ನಡೆಸ್ತಾ ಇದ್ದಾರೆ, ಈ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲವನ್ನು ದಲಿತ ಸಂಘಕ್ಕೆ ಕೊಡ್ತಾ ಇದ್ದೀವಿ ಅಂತೇಳಿ ನಾವು ಸೂಚನೆಯನ್ನು ಮಾಧ್ಯಮ ಮಿತ್ರರಿಗೆ ಮತ್ತು ಎಲ್ಲ ಒಂದು ಇದಕ್ಕೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. CM ಶಿವಣ್ಣ, ಕರ್ನಾಟಕ ದಲಿತ ಸಂಘ ಸಮಿತಿ ಜಿಲ್ಲಾ ಸಂಚಾಲಕ, DG ಸಾಗರ್ ಬಣ, ಚಾಮರಾಜನಗರ. ಸರಗೂರು ಜೋಳದ ಬೆಳೆಯು 4 ದಿನಗಳಿಂದ ತಂಗಿದ್ದ ಆನೆಮರಿಯೊಂದು ಮುಸುಕಿನ ಜೋಳವನ್ನು ತಿಂದು ನಾಶಗೊಳಿಸಿ ರೈತ ಮಹಿಳೆಗೆ ನಷ್ಟ. ಸರಗೂರು ತಾಲೂಕು ದಡದಹಳ್ಳಿ ಗ್ರಾಮದ ಒಬ್ಬಂಟಿ ವಿಧವಾ ಮಹಿಳೆ ಸಣ್ಣಮ್ಮ ಎಂಬುವರು ತಮ್ಮ ಬೆದ್ದಲಾಪುರ ಸರ್ವೆ ನಂಬರ್ 11/27A ರಲ್ಲಿ 3 ಎಕರೆ ಜಮೀನಿನಲ್ಲಿ ಮುಸುಕಿನ ಜೋಳ ಬೆಳೆ ಬೆಳೆದಿದ್ದು, ಕಟಾವು ಮಾಡಬೇಕಿದ್ದ ಮುಸುಕಿನ ಜೋಳ ಬೆಳೆಯು ಒಳಗೆ ಕಳೆದ 4 ದಿನಗಳಿಂದ ತಂಗಿದ್ದ ಆನೆ ಮರಿಯೊಂದು ಮುಸುಕಿನ ಜೋಳದ ಬೆಳೆಯನ್ನು ತಿಂದು ನಾಶಗೊಳಿಸಿ ರೈತ ಮಹಿಳೆಗೆ ಅಪಾರ ನಷ್ಟವನ್ನು ಉಂಟು ಮಾಡಿದೆ. ಇದನ್ನು ತಿಳಿದು ಗ್ರಾಮಸ್ಥರು ಅರಣ್ಯ ಇಲಾಖೆ ಗಮನಕ್ಕೆ ತಂದಾಗ DRFO ರವಿಕುಮಾರ್, DRFO ನಾರಾಯಣ್, CF ಪರಮೇಶ್ವರ್, RF ಗವಿರಾಜ್, ಅರವಳಿಕೆ ನೀಡಿದ ಡಾಕ್ಟರ್ ವಾಸಿಂ ಮಿರ್ಜಾ ತಂಡದವರು ಸೇರಿ 3 ಸಾಕಾನೆಗಳೊಂದಿಗೆ ಭೇಟಿ ನೀಡಿ ಮರಿಯಾನೆ ಹಿಡಿಯುವ ಕಾರ್ಯಾಚರಣೆಯನ್ನು ನಡೆಸಲಾಯಿತು. ಬೆಳಗಿಂದ ಸಂಜೆ ತನಕ ಕಾರ್ಯಾಚರಣೆ ನಡೆಯಿತು. ಈ ಸಂದರ್ಭದಲ್ಲಿ ರೈತ ಮಹಿಳೆ ತಮ್ಮ ಜಮೀನಿನಲ್ಲಿ ಬೆಳೆದಿದ್ದ ಸುಮಾರು 3 ಲಕ್ಷ ಬೆಲೆ ಬಾಳುವ ಮುಸುಕಿನ ಜೋಳದ ಫಸಲನ್ನು ಕಾರ್ಯಾಚರಣೆ ವೇಳೆ ತುಳಿದು ತಿಂದು ನಾಶಗೊಳಿಸಿದೆ. ಇದರಿಂದ ಅಪಾರ ನಷ್ಟ ಉಂಟಾಗಿರುತ್ತದೆ. ಆದ್ದರಿಂದ ಸ್ಥಳದಲ್ಲೇ ಪರಿಹಾರ ನೀಡುವಂತೆ ಸಾರ್ವಜನಿಕರು ಒತ್ತಾಯಿಸಿದರು. ನಂತರ ಸಾರ್ವಜನಿಕರೊಂದಿಗೆ ಮಾತನಾಡಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಬೆಳೆ ನಷ್ಟ ಪರಿಹಾರ ಕೊಡಿಸುವುದಾಗಿ ತಿಳಿಸಿದರು. ಸ್ಥಳೀಕರಾದ ಶಿವಲಿಂಗಯ್ಯ, ಯಶವಂತಪುರ, ಮರಿಸ್ವಾಮಿ, ಗಣೇಶ್, ಹರೀಶ್ ಹಾಗೂ ಮುಂತಾದವರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಹರೀಶ್ ಕೋಟೆ. ಇದಿಷ್ಟು ಈ ದಿನದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ NKS TV4, ಇದು ನಿರಂತರ ಕಾರ್ಯಪಡೆ.